ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಜಮೀಲ್, ಸಾಮಾಜಿಕ ಕಾರ್ಯಕರ್ತ. ನಾಳೆ ಸಾಗರ ನಗರಸಭೆಯ ಎದುರು ಭಾಗದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ನಗರಸಭೆಯ ಆಡಳಿತದ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದೇನೆ. ಏನು ಸಾಗರ ನಗರಸಭೆ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿರೋದ್ರಿಂದ ಅನೇಕ ಕಡೆ ಸಣ್ಣ ಮಕ್ಕಳು, ಮಹಿಳೆಯರು, ವೃದ್ಧರು ರಾತ್ರಿ ಸಂದರ್ಭದಲ್ಲಿ ಆಗಲಿ ಬೆಳಗ್ಗೆ ಸಂದರ್ಭದಲ್ಲೂ ಕೂಡ ತಿರುಗಾಡೋಕು ತುಂಬಾ ಭಯದ ವಾತಾವರಣ ಸೃಷ್ಟಿಯಾಗಿದೆ. ನೀವು ನೋಡಬಹುದು, ಇವತ್ತೇ ಮಧ್ಯಾಹ್ನ 3:30 ಸುಮಾರಿಗೆ ಜನ್ನತ್ ನಗರದಲ್ಲಿ ಒಂದು ಪುಟ್ಟ ಬಾಲಕನ ಮೇಲೆ ಒಂದು ಬೀದಿ ನಾಯಿ ದಾಳಿ ಮಾಡುತ್ತೆ. ಈ ದೃಶ್ಯ ನೋಡಿದ್ರೆ ಯಾರಿಗಾದ್ರೂ ಮೈ ಜುಮ್ ಅನ್ನತ್ತೆ. ನಗರಸಭೆ ಆಡಳಿತ ವಿಫಲವಾಗಿದೆ, ಬೀದಿ ನಾಯಿಗಳ ಹಾವಳಿ ತಡೆಯಕ್ಕೋಸ್ಕರ ವಿಫಲವಾಗಿದೆ ಅಂತ ನಾನು ಹೇಳ್ತೀನಿ. ನಗರಸಭೆ ಆಡಳಿತದ ವಿರುದ್ಧ ನಾಳೆ ಬೆಳಗ್ಗೆ 11:30 ಸುಮಾರಿಗೆ ನಗರಸಭೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದ ಕೆಳಗೆ ನಾನು ಕುಳಿತುಕೊಂಡು ಪ್ರತಿಭಟನೆ ಮಾಡಲು ಮುಂದಾಗಿದ್ದೀನಿ. ನನ್ನ ಈ ಒಂದು ಪ್ರತಿಭಟನೆಗೆ ಸಂಘ ಸಂಸ್ಥೆಗಳು ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಅಧ್ಯಕ್ಷರು ಕೂಡ ಸಂಪರ್ಕ ಮಾಡಿ ನಮ್ಮ ಬೆಂಬಲ ಇದೆ ಅಂತ ಹೇಳಿದ್ದಾರೆ. ಅನೇಕ ನನ್ನ ಸ್ನೇಹಿತರು ಕೂಡ ಬೆಂಬಲ ಕೊಡ್ತಾ ಇದ್ದಾರೆ. ನಾಳೆಯ ಪ್ರತಿಭಟನೆಗೆ ಎಲ್ಲರೂ ಕೂಡ ಭಾಗಿಯಾಗಬೇಕು. ನಾವು ಕೇಳ್ತಾ ಇರೋದು, ಬೀದಿ ನಾಯಿಗಳಿಂದ ನಮ್ಗೆ ಮುಕ್ತಿ ಕೊಡಿಸಿ. ಸಾಗರ ನಗರಸಭೆಯ ಆಡಳಿತ ವಿರುದ್ಧ, ಸಾಗರ ನಗರಸಭೆಯ ಅಧ್ಯಕ್ಷರ ವಿರುದ್ಧ, ಸಾಗರ ನಗರಸಭೆಯ ಉಪಾಧ್ಯಕ್ಷರ ವಿರುದ್ಧ ಹಾಗೂ ಅದೇ ರೀತಿ ಸಾಗರ ನಗರಸಭೆಯ ಅಧಿಕಾರಿಗಳ ವಿರುದ್ಧ ನಾವು ಎಲ್ಲರೂ ಕೂಡ ನನ್ನ ಈ ಹೋರಾಟಕ್ಕೆ ಬೆಂಬಲ ಘೋಷಣೆ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ನಾಳೆ ಬೆಳಗ್ಗೆ 11:30ಗೆ ಸಾಗರ ನಗರಸಭೆಯ ಎದುರು ನಾನು ಬರ್ತೀನಿ. ತಾವು ಎಲ್ಲರೂ ಬನ್ನಿ. ಇದು ನನ್ನ ಹೋರಾಟ ಅಲ್ಲ, ನಿಮಗೋಸ್ಕರ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಎಲ್ಲರೂ ಬನ್ನಿ.